ಹಿಂಗೆ ಇನ್ನೊಂದು 2-3 ಸತಿ ಮಳೆ ಬಂದ್ಬಿಟ್ರಪ್ಪ ಸಾಕು ನೋಡಿ. ಆಗಿಲ್ಲ. ಯಾರು? ಓಕೆ ಓಕೆ. ನಾನೆಂದು ನಿಮ್ಮವನು, ನಿಮಗಾಗಿ ಬಂದವನು. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್ ಗಾಯ್ಸ್. ಸೊ ಗೈಸ್, ಇವತ್ತು ನಮ್ಮ ಮನೆಯಲ್ಲಿ ಬಂದ್ವಿ. ನಿನ್ನೆ ನೈಟ್ ಬಂದ್ವಲ್ಲ, ನಿನ್ನೆ ನೈಟ್ ಮಳೆ, ಕರೆಂಟೇ ಇಲ್ಲ ಅಂದ್ಕೊಂಬಿಡಿ. ಫುಲ್ ಕರೆಂಟೇ ಇಲ್ಲ, ರಾತ್ರಿ ಎಲ್ಲ. ಈಗಲೂ ಸಹ ಕರೆಂಟ್ ಇಲ್ಲ. ಒಂಥರ ಯಾವ ಥರ ಈಟ್ ಹೊಡಿತಾ ಇದೆ ಅಂದರೆ, ಈ ದೋಸೆ ಕಾದ್ಮೇಲೆ ನೀರು ಸಿಮಿಸ್ತಾರಲ್ಲ, ಅವಾಗ ಬರುತ್ತೆ ನೋಡಿ ಯಾವ್ಯಾವೇ, ಆ ಥರ ಈಟಿಗೂ ಅದಕ್ಕೂ ಬಿಸಿಲು ಇಲ್ಲ ನೋಡಿ. ಯಾವ ಥರ ಮೋಡ ಕಟ್ಕೊಂಡ್ಬಿಟ್ಟಿದೆ. ಏನು ಮಾಡೋದು, ಫುಲ್ ಹೀಟ್ ಆಗ್ತಾ ಇದೆ. ಶೆಕೆ ಫ್ರೆಶ್ ಅಪ್ ಆದ ಇವಾಗ ಟೈಮ್ 1 ಗಂಟೆ. ಇವಾಗ ಊಟ ಮಾಡಬೇಕು. ಈಟಿಗೆ ಶೆಕೆಗೆ ಏನೂ ಬೇಡ, ಹೊಟ್ಟೆ ದೋಷ ಆಗ್ತಾ ಇಲ್ಲ. ಅಯ್ಯೋ, ಎದ್ದಿದೆ 12 ಗಂಟೆಗೆ, ಅದೇ ಪ್ರಶ್ನೆ. ಸೊ ಇವಾಗ ನೋಡುವ, ಊಟ ಮಾಡ್ಕೊಂಬಿಟ್ಟು ತೋಟಕ್ಕೆ ಹೋಗಿ ತೋಟದಾಗ ನೀರು ಬಿಡ್ಬೇಕಾಯ್ತು. ನಿನ್ನೆ ನೈಟು ಮಳೆ ಬಂದ್ಕೊಂಡೇನೋ ತಲೆ ಕೆಡಿಸ್ಕೊಂಡಿಲ್ಲ. ಸೊ ಹೋಗ್ಬಿಟ್ಟು ನೋಡುವ ಏನೇನೆಲ್ಲ ಆಗಿದೆ 4-5 ದಿನದಿಂದ, ಏನೇನೆಲ್ಲ ಆಗಿರಬಹುದು ಅಂತ ಗೊತ್ತಿಲ್ಲ. ನೋಡುವ ಬನ್ನಿ. ಇವಾಗ ಸದ್ಯಕ್ಕೆ ಚಪಾತಿ ಮಾಡಿದೆ, ನಮ್ಮ ಅಮ್ಮ ಚಪಾತಿ ತಿನ್ನುವ. ಸೊ ಗೈಸ್, ಚಪಾತಿ ಪಲ್ಯ ಮಾಡಿದೆ, ತಿಂದ್ಬಿಟ್ಟು ಹೋಗುವ. 1 ಗಂಟೆಗೆ ನಮ್ಮ ಇಲ್ಲಿ ಟಿಫನ್ನು ಎಲ್ಲ. ಸೊ ತಿಂದ್ಬಿಟ್ಟು ಇವಾಗ ತೋಟಕ್ಕೆ ಹೋಗ್ಬೇಕು. ನೋಡುವ. ಸೊ ಗೈಸ್, ಗಾಡಿ ಎತ್ಕೊಂಡು ಮುಂದಕ್ಕೆ ಮೂವ್ ಆಗ್ತಾ ಇದ್ದೀನಿ. ಹ್ಯಾಂಡಲ್ ಲಾಕ್ ಹಾಕ್ಬಿಟ್ಟಿದ್ದೀನಿ, ಗೊತ್ತೇ ಆಗಿಲ್ಲ. ಇದು ನಿನ್ನ ಸೈಡಲ್ಲ ಹಾಕಿರೋದು, ಮರ್ತೋಗ್ಬಿಡ್ತೆ ಹ್ಯಾಂಡಲ್ ಹಾಕಿಂದು. ಅದು ಸುಮ್ಮನೆ ಮೂವ್ ಆಗ್ತಾ ಇದ್ದೀನಿ. ಎಲ್ಲೋ ಜೋರಾಗಿ ಹೋಗಿದ್ರೆ ಬಿದೋಗ್ತಿದ್ದೆ. ಇದೊಂದು ಇದರಲ್ಲಿ ತಲೆನೋವು. ಲೆಟ್ಸ್ ಗೋ. ಬನ್ನಿ ತೋಟಕ್ಕೆ ಹೋಗುವ. ಗೈಸ್, ತೋಟಕ್ಕೆ ಬಂದೆ. ಪರವಾಗಿಲ್ಲ ಗೈಸ್, ಮಳೆ ಚೆನ್ನಾಗಿ ಬಂದಿದೆ ರಾತ್ರಿ, ಪರವಾಗಿಲ್ಲ. ನೀರು ಬಿಡೋದು ಹಂಗೆ ಮ್ಯಾನೇಜ್ ಆಗಿದೆ, ಇಲ್ಲಾಂದ್ರೆ ನೀರು ಬಿಡ್ಬೇಕಾಯ್ತು ಇವತ್ತು. ಓಕೆ. ಹಿಂಗೆ ಇನ್ನೊಂದು 2-3 ಸತಿ ಮಳೆ ಬಂದ್ಬಿಟ್ರಪ್ಪ ಸಾಕು ನೋಡಿ. ಸೊಪ್ಪೆಲ್ಲ ಯಾವ ಥರ ಕೆಂಪಗೆ ಬೆಳ್ಳಗಾಗಿದೆ. ಫುಲ್ ಗ್ರೀನ್ ಇರಬೇಕು, ಎಲ್ಲ ರೆಡ್ ಆಗಿದೆ ನೋಡಿ. ವೈಟ್ ರೆಡ್. ಈಗ ಇದನ್ನು ಸಂಜೆ ಕೀಳಬೇಕು, ನೋಡುವ. ಸೊ ಇದೇನು ಅಷ್ಟೊಂದೇನು ಸೊಪ್ಪೇನೂ ಆಗಲ್ಲ, 2 ದಿನಕ್ಕೆ ಖಾಲಿ ಆಗುತ್ತೆ. ನೋಡುವ ಹೆಂಗಾಗುತ್ತೆ, ಸಂಜೆ ಕೀಳೋದಕ್ಕೆ ಪ್ಲ್ಯಾನ್ ಮಾಡುವ. ಸೊ ಲೆಟ್ಸ್ ಗೋ ಟು ಹೋಮ್. ಸ್ವಲ್ಪ ಒಂದು ಪ್ರಮೋಷನ್ ವಿಡಿಯೋ ಇತ್ತು, ಅದನ್ನ ಶೂಟ್ ಮಾಡ್ಬೇಕು ಇವಾಗ. ಸೊ ಹೋಗ್ಬಿಟ್ಟು ಆ ವಿಡಿಯೋ ಶೂಟ್ ಮಾಡಬೇಕು. ಅದು ಏನು ಪ್ಲ್ಯಾನು, ಏನು ಸ್ವಲ್ಪ ಪ್ಲ್ಯಾನ್ ಮಾಡಿಬಿಟ್ಟು ಇವಾಗ ವಿಡಿಯೋ ಶೂಟ್ ಮಾಡಿ ನೋಡುವ. ನಮ್ಮ ತೋಟದ ಮನೆ ಹತ್ರ ಅಲ್ಲಿ ಸ್ವಲ್ಪ ಹೋಗಿ ನೋಡ್ಬೇಕು ಅಲ್ಲೇನಾಗಿದೆ ಅಂತ. ಫುಲ್ ಗರಿ, ಆಮೇಲೆ ಇವು ಸೌದೆಗಳು ಎಲ್ಲ ಬಿದ್ದಿದ್ದಾವೆ, ಎಲ್ಲ ಎತ್ತಾಕ್ಬೇಕು ಇವಾಗ ಆಗಲ್ಲ, ಯಾವಾಗಾರು ಎತ್ತಾಕ್ತೀನಿ. ಸೊ ಮನೆಯಲ್ಲಿ ಗರಿ ಬಿದ್ದಿದ್ದು ಎತ್ತಾಕಿದ್ದಾರೆ. ಸೊ ಮನೆಯಲ್ಲಿ ಹೊಡೆದಿದ್ವಲ್ಲ, ಈಗ ನೋಡಿ ಯಾವ ಥರ ಹೂವಾಗಿದೆ. ಸಖತ್ತ ನೀರು ಒಳ್ಳೆ ಚೆನ್ನಾಗಿ ಕುಡ್ಕೊಂಡ್ಬಿಟ್ಟಿದೆ ಹೊಡೆದಿದ್ದಕ್ಕೆ ಹಂಗೆ. ಸೊ ಇನ್ನು ಇವತ್ತೊಂದು ಸತಿ ಮಳೆ ಬಂದುಬಿಟ್ರಪ್ಪ ಸಾಕು. ಫುಲ್ಲು ಬಿಸಿಲಾಗ್ಬಿಟ್ಟಿದೆ, ಮಳೆ ಬರೋ ಚಾನ್ಸಸ್ ಭಾಳ ಇದೆ ಇವತ್ತು. ನೋಡುವ, ಮಳೆ ಬಂದುಬಿಟ್ರೆ ಸಾಕು. ಇವಾಗ ಸದ್ಯಕ್ಕೆ ಮನೆಗೆ ಹೋಗುವ ಬನ್ನಿ. ಸೊ ಗೈಸ್, ಇವಾಗ ತೋಟಕ್ಕೆ ಮತ್ತೆ ಬಂದೆ. ಮನೆಗೆ ಹೋಗಿ ಸ್ವಲ್ಪ ವಿಡಿಯೋ ಶೂಟ್ ಎಲ್ಲ ಮಾಡಿದೆ. ಪ್ರಮೋಷನ್ ವಿಡಿಯೋ ಇತ್ತು, ಅದನ್ನು ಶೂಟ್ ಮಾಡಿ ನಾ ಬಂದು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಅಲ್ಲಿ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಅದೆಲ್ಲ ಮುಗಿಸ್ಕೊಂಬಿಟ್ಟು ಊಟ ಮಾಡ್ಕೊಂಬಿಟ್ಟು ಮತ್ತೆ ಬಂದ್ವಿ. ಅಮ್ಮ ಸೊಪ್ಪು ಕೀಳ್ತಾ ಇದೆ. ನಾನು ಅಲ್ಲಿ ಮನೆ ಹತ್ರ ಸ್ವಲ್ಪ ಪವರ್ ವೀಟ್ರ್ ಹೊಡೆಯೋದೈತೆ, ರೋಟ್ರಿನ. ಅಲ್ಲಿಗೆ ಹೋಗ್ಬಿಟ್ಟು ಸ್ವಲ್ಪ ರೋಟ್ರಿ ಹೊಡೆದು ಸೊ ಆಮೇಲೆ ಬರುವ ಇಲ್ಲಿಗೆ. ಸೊ ಲೆಟ್ಸ್ ಗೋ ಟು ದ ಮನೆ, ಹೋಗ್ಬಿಟ್ಟು ಬರುವ. ಸೊ ಗೈಸ್, ಪವರ್ ವೀಟ್ರನ್ನೆಲ್ಲ ಸೆಟಪ್ ಮಾಡ್ಕೊಂಡಿದ್ದೀನಿ. ಯಾರು? ಸೊ ಗೈಸ್, ಪವರ್ ವೀಟ್ರನ್ನೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ಸೊ ಅಕ್ಕ ಅಲ್ಲ, ಅವರು ತೋಟದೊಳಗೆ ಸ್ವಲ್ಪ ಗರಿ ಅವು ಇದ್ದಿದ್ವು ಅಂತಂತು. ಅದಕ್ಕೆ ನಾನು ಇನ್ಸ್ಟೆಂಟಾಗಿ ಇಲ್ಲಿ ಸ್ವಲ್ಪ ಗರಿ ಇದ್ವಲ್ಲ, ಅವನ್ನೆಲ್ಲ ಬೆಂಕಿ ಹಚ್ಬಿಟ್ಟಿಲ್ಲ, ಹೋಗಿ ಸುಟ್ಟೋಗ್ಬಿಡ್ಲಿ ಅಂತ. ಇದ್ದರೆ ಸುಮ್ಮನೆ ಕಸ ಆಗುತ್ತೆ ನೋಡಿ, ಇಲ್ಲೆಲ್ಲ ಎಷ್ಟು ಕಸ ಆಗಿದೆ. ಅವಾಗ ಕ್ಲಿಯರ್ ಮಾಡ್ಕೊಂಡ್ರೆ ಏನೂ ಆಗೋಲ್ಲ. ಸೊ ಇದೆಲ್ಲ ಇವಾಗ ಏನದು ಬೆಂಕಿ ಹಚ್ಚಿ ಸೊ ಇದೆಲ್ಲ ಕ್ಲಿಯರ್ ಮಾಡಿದ್ದೀನಿ. ಸೊ ಈಗ ಇದನ್ನೆಲ್ಲ ಉಳ್ಳ ಮಾಡಿಬಿಟ್ಟು ಲೆಟ್ಸಿ ಫುಲ್ಲು ಹೋಗ್ಬಿಟ್ಟೆ ಅಷ್ಟೇ. ಎಳ್ದಾಗಿ ಬೆಂಕಿ ಇಡೋದಕ್ಕೆ ಈಟಲ್ವಾ, ಬಿಸಿ ಲೆಟ್ಸಿ ಏನಾಗುತ್ತೆ. ಪವರ್ ವೀಟ್ರ್ ಫುಲ್ ರೆಡಿಯಾಗಿದೆ. ಈಗ ಅಮ್ಮನ ಹತ್ರ ಹೋಗ್ಬೇಕಲ್ಲಿ, ನೋಡುವ. ಹೊಡೆದ್ಬಿಟ್ಟು ಫೈನಲ್ ಔಟ್ಪುಟ್ ಇನ್ನೇನು ಆ ಥರ ಬರುತ್ತೆ. ಔಟ್ಪುಟ್ ಆದರೆ ತೋರಿಸ್ತೀನಿ, ಇಲ್ಲಾಂದರೆ
ಸೀದಾ ಅಮ್ಮನ ಹತ್ರ ಹೋಗುವ. ಲೆಟ್ಸ್ ಗೋ. ಸೊ ಗೈಸ್ ನೋಡ್ತಾ ಇರ್ಬೋದು ಈ ಥರ ಆಗಿದೆ. ಫೈನಲಾಗೆಲ್ಲ ಹೊಡೆದೆ. ಫುಲ್ಲು ಶೆಕೆ, ಫುಲ್ಲು ಅಯ್ಯಪ್ಪ ಹೀಟು. ಹಂಗ ಸಾಯಂಕಾಲ ಬಿಸಿಲು ಮೇಲೆ ಬಂದಿರೋದಕ್ಕೆ ಅನುಕೂಲ ಐತೆ. ಮಧ್ಯಾಹ್ನ ಏನು ಬಿಸಿಲು ಇರಲಿಲ್ಲ, ಅವಾಗ ಬಂದಿದ್ರೆ ಹೆವಿ ಒಂಥರ ಶೆಕೆ ಹೀಟು. ಇಟ್ಲ ಬಿಸಿಲು ಇರಲಿಲ್ಲ, ಅಥವಾ ನೆರಳು ಇರಲಿಲ್ಲ ಅನ್ನೋ ಥರ ಒಂಥರ ಆ ಥರ ಫೀಲ್. ನಿಮಗೆ ಗೊತ್ತಾಗುತ್ತೆ ಅದು, ನಾನು ಹೇಳೋದಕ್ಕಿಂತ ಅದು ಗೊತ್ತಾಗಿರುತ್ತೆ ನಿಮ್ಗೆ ಆ ಥರ. ಸೊ ಇವಾಗ ಪವರ್ ವಿಡ್ರನ್ನ ಮನೆ ಒಳಗಡೆ ನಿಲ್ಲಿಸ್ಬಿಟ್ಟು ಎತ್ಕೋ. ಪೆಟ್ರೋಲ್ ಖಾಲಿ ಆಗ್ಬಿಡ್ತು. ಕರೆಕ್ಟಾಗಿ ಇಲ್ಲಿ ತಾಂಬಂದೆ ಲಟ್ಟನಂಗೆ ಆಫ್ ಆಗ್ಬಿಡ್ತು ಹಿಂಗ. ಸೊ ನೆಕ್ಸ್ಟ್ ಸತಿಗೆ ಪೆಟ್ರೋಲ್ ಹಾಕ್ಸುವ. ಇದೇ ನೋಡಿ ಇನ್ನೊಂದು ಪವರ್ ವಿಡ್ರ್ ಅಗ್ರಿಡಾನ್. ಫ್ರಂಟ್ ಕಡೆಯಿಂದ ತೋರಿಸಿ ಅಂತ ಭಾಳ ಜನ ಕೇಳ್ತಿದ್ರು. ಇದೆ ಪೆಟ್ರೋಲ್ ಇಂಜಿನ್ ಇದು. ಅಗ್ರಿಡಾನ್ ಅಂತ ಕಂಪ್ನಿದಿದೆ ಅದು. ಅಗ್ರಿಡಾನ್ ಅವರೇ ನೋಡ್ತಾ ಇದ್ದರೆ ಕಮೆಂಟ್ ಹಾಕಿ. ಇಲ್ಲ ಒಂದ್ಸತಿ ಕಮೆಂಟ್ ಹಾಕಿದ್ರು ಇನ್ಸ್ಟಾಗ್ರಾಮಲ್ಲಿ, ನಮ್ಮದೇ ಕಂಪ್ನಿದು ಯಾವ ಥರ ಪರ್ಫಾರ್ಮೆನ್ಸ್ ಇದೆ, ಗೇಜ್ ವೀಲ್ ಹಾಕೊಂಡು ಟ್ರೈ ಮಾಡಿ ಅಂತ ಏನೋ ಕಮೆಂಟ್ ಹಾಕಿದ್ರು. ಸೊ ಇಲ್ಲ ಲೆಟ್ಸ್ ಗೋ. ಸೊ ಗೈಸ್ ಇವಾಗ ಮನೆಗೆ ಬಂದ್ವಿ. ಸ್ವಲ್ಪ ಇದ್ಕೊಂಬಿಟ್ಟು ಸ್ವಲ್ಪ ರೋಸ್ಟ್ ವಿಡಿಯೋ ಇತ್ತು. ಅದು ಯಾರೋ ಅಕ್ಕ ರೋಸ್ಟರ್ಸ್ ಬಗ್ಗೆ, ಟ್ರೋಲರ್ಸ್ ಬಗ್ಗೆ ಏನೋ ಮಾತಾಡಿಲ್ಲ. ಅದನ್ನು ಸ್ವಲ್ಪ ಪಾರ್ಟ್ 1 ಪಾರ್ಟ್ 2 ಎಲ್ಲ ಶೂಟ್ ಮಾಡಿಬಿಟ್ಟು ನಿನ್ನೆ ಪಾರ್ಟ್ 1 ಹಾಕಿದ್ದೆ, ಇವತ್ತು ಪಾರ್ಟ್ 2 ಎಲ್ಲ ಶೂಟ್ ಮಾಡಿದ್ದೀನಿ. ನಾಳೆಗೆ ಅಪ್ಲೋಡ್ ಮಾಡಬೇಕು. ಸೊ ಇವಾಗ ಕಾಫಿ ಕುಡಿದ್ಬಿಟ್ಟು ಮಾರ್ಕೆಟ್ಗೆ ಹೋಗ್ಬೇಕು. ಸ್ವಲ್ಪ ಬಂದಲ್ಲ, ಟೈಮ್ ಆಲ್ರೆಡಿ 8:30 ಆಯಿತು. ನೋಡುವ ಮಾರ್ಕೆಟ್ಗೆ ಹೋಗಿ ಬರ್ತೀನಿ. ನೋಡುವ ಏನಾಗುತ್ತೆ. ಸ್ವಲ್ಪ ವಿಡಿಯೋಸ್ ಎಲ್ಲ ಎಡಿಟ್ ಮಾಡೋದು, ಶೂಟ್ ಮಾಡೋದು ಭಾಳ ಇದ್ದಾವೆ ಪೆಂಡಿಂಗು. ನೋಡುವ ಏನೆಲ್ಲ ಆಗುತ್ತೆ. ಫಸ್ಟು ಕಾಫಿ ಕುಡಿದು ಲೆಟ್ಸ್ ಮೂವ್ ಆನ್. ಗೈಸ್ ಟೈಮ್ ಇವಾಗ 9 ಗಂಟೆ. ಸೊ ಮಾರ್ಕೆಟ್ ಹತ್ರ ಹೋಗಿದ್ದೆ, ಇವಾಗ ಹೋಗ್ಬಿಟ್ಟು ವಾಪಸ್ ಬಂದೆ. ಸೊಪ್ಪನ್ನು ತಗೊಂಡೋಗಿದೆ. ಸೊಪ್ಪು ಸೇಲೆ ಆಗಲಿಲ್ಲ ಗೈಸ್. ಒಂದು ವಾರದಲ್ಲೇ ರೇಟು ಫುಲ್ ಡೌನ್ ಆಗಿಬಿಟ್ಟಿದೆ. ₹1, ₹1.25, ₹2, ₹2 ಇಲ್ಲ, ₹1.5 ಹೈಯೆಸ್ಟ್. ನಾನು ಮೊನ್ನೆ ಊರಿಗೆ ಹೋಗೋದಕ್ಕೂ ಮುಂಚೆ ₹3 ಕೊಟ್ಟೋಗಿದೆ ಸೊಪ್ಪನ್ನ. ಒಂದು ವಾರನ ಇಲ್ಲ 4 ದಿನ ಆಗಿತ್ತೆ. ಅರ್ಧಕ್ಕರ್ಧ ಡೌನ್ ಆಗೋಗ್ಬಿಟ್ಟಿದೆ. ಅಲ್ಲಿದ್ರೆ ಏನು ಉಪಯೋಗ ಆಗಲ್ಲ ಅಂತ ಮನೆಗೆ ಬಂದೆ. ಹೊಟ್ಟೆ ಊಟ ಮಾಡುವಂತ. ಊಟ ಮಾಡ್ಬಿಟ್ಟು ಈಗ ಮತ್ತೆ ನಡೀತೈತೆ ಮಾರ್ಕೆಟು. 2 ಗಂಟೆ ಮತ್ತೆ ನಡೀತೈತೆ. 2 ಗಂಟೆಗೆ ಮೇಯ್ನ್ ನಡೆಯೋದು. ಇವಾಗ ತರಕಾರಿ ಎಲ್ಲ ತಂದ್ಬಿಟ್ಟು ಸೇಲ್ ಮಾಡ್ತಾರೆ. ಹಂಗೆ ಅದ್ರ ಜೊತೆಗೆ ಸೊಪ್ಪು ಹಿಡ್ಕೊಂಡು ಸೇಲ್ ಮಾಡ್ತಿದ್ವಿ. ನೋಡುವ ಈಗ 2 ಗಂಟೆಗೆ ಹೋಗ್ತೀನಿ. ಅವಾಗ ಏನು ರೇಟ್ ಆಗುತ್ತೆ ಅಂತ ನೋಡಿ ಅವಾಗ ಕೊಟ್ಬಿಟ್ಟು ಬರ್ತೀನಿ. ಸೊ ಇವಾಗ ಚಪಾತಿ ತಿಂದ್ಬಿಟ್ಟು ಸ್ವಲ್ಪ ಎಡಿಟಿಂಗ್ ಇದೆ, ನೋಡುವ ಏನೆಲ್ಲ ಆಗುತ್ತೆ. ಸೊ ಗೈಸ್ ಇವಾಗ ಟೈಮು 2 ಗಂಟೆ 6 ನಿಮಿಷ. ಸೊ ಇವಾಗ ಮಾರ್ಕೆಟ್ಗೆ ಹೋಗ್ತಾಯಿದ್ದೀನಿ ಸೊಪ್ಪು ತಗೊಂಡು. ಸೊ 8:30 9 ಗಂಟೆ ಸೊ ನಿದ್ದೆ ಗುರು ಏನೇನೋ ಮಾಡ್ತಾಯಿದ್ದೀನಿ. 9 ಗಂಟೆಯಲ್ಲಿ ಹೋಗಿದ್ನಲ್ಲ, ಅದು ಸೊಪ್ಪು ಸೇರಾಗಲಿಲ್ಲ. ಹೇಳಿದ್ನಲ್ಲ ಆಗಲೇ ಇನ್ನೇನು. ಸೊ ನಾನು ಇವಾಗೇನು ಮರ್ಕೊಂಡಿರಲಿಲ್ಲ. ಫುಲ್ ಹಂಗೆ ಜಾಗರಣೆ. ಸ್ವಲ್ಪ ಎಡಿಟಿಂಗ್ ಅದು ಇದು ಮಾಡಿದೆ. ಸೊಪ್ಪಿತ್ತು ಅಂದರೆ ನನಗೆ ನಿದ್ದೆನೇ ಬರೋಲ್ಲ. ಮುಂಚೆ ಚೆನ್ನಾಗಿ ಮಲ್ಕೊತ ಇದ್ದೆ. ಸೊಪ್ಪು ಖಾಲಿಯಾಗಿ ಬರೋದಕ್ಕೆ ನಿದ್ದೆ ಬರೋಲ್ಲ ನನಗೆ. ಸೊ ಇವಾಗ ಮಾರ್ಕೆಟಿಗೆ ಹೋಗಿ ಬರಬೇಕು. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಅಂತ ಹೇಳ್ತಾ, ಇನ್ನೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗುವ. ಅಲ್ಲಿ ಮಿಸ್ ಮಾಡ್ಕೋತಾ ಇರಿ. ಓಕೆ ಫ್ರೆಂಡ್ಸ್, ಟಾಟಾ ಬಾಯ್.